ಶ್ರೀಕೃಷ್ಣನ ಜನನ. ಹಿಂದಿನ ಕಾಲದಲ್ಲಿ ಮಥುರಾ ಎಂಬ ಸುಂದರ ನಗರದಲ್ಲಿ ಉಗ್ರಸೇನ ಎಂಬ ರಾಜನು ಆಳುತ್ತಿದ್ದನು. ಅವನ ಮಗ ಕಂಸನು ಅತ್ಯಂತ ಕ್ರೂರ ಮತ್ತು ಅಹಂಕಾರಿ ರಾಜನಾಗಿದ್ದನು. ಕಂಸನು ತನ್ನ ಸಹೋದರಿ ದೇವಕಿಯನ್ನು ತುಂಬಾ ಪ್ರೀತಿಸುತ್ತಿದ್ದರೂ ಅವನು ದುಷ್ಟನಾಗಿದ್ದನು. ಒಂದು ದಿನ ದೇವಕಿಯ ವಿವಾಹ ವಸುದೇವನೊಂದಿಗೆ ನಡೆಯಿತು. ವಿವಾಹದ ನಂತರ ಕಂಸನು ತನ್ನ ಸಹೋದರಿ ದೇವಕಿಯನ್ನು ರಥದಲ್ಲಿ ಕೂರಿಸಿ ಆಕೆಯನ್ನು ಮನೆಗೆ ಕರೆದೊಯ್ಯುತ್ತಿದ್ದನು. ಆಗ ಆಕಾಶದಿಂದ ಒಂದು ದಿವ್ಯ ಧ್ವನಿ ಕೇಳಿಸಿತು. ಓ ಕಂಸ, ನೀನು ಈಗ ದೇವಕಿಯನ್ನು ಗೌರವದಿಂದ ಕರೆದೊಯ್ಯುತ್ತಿದ್ದೀಯಾ, ಆದರೆ ಅವಳ 8ನೇ ಮಗನೇ ನಿನ್ನ ಸಾವಿಗೆ ಕಾರಣನಾಗುವನು. ಈ ಮಾತು ಕೇಳುತ್ತಿದ್ದಂತೆಯೇ ಕಂಸನು ಭಯಗೊಂಡನು. ಅವನು ಕೋಪದಿಂದ ದೇವಕಿಯನ್ನು ಕೊಲ್ಲಲು ಮುಂದಾದನು. ಆಗ ವಸುದೇವನು ಕಂಸನನ್ನು ಶಾಂತಪಡಿಸಿ ಹೇಳಿದರು, ನೀನು ದೇವಕಿಯನ್ನು ಕೊಲ್ಲಬೇಡ. ಅವಳಿಗೆ ಹುಟ್ಟುವ ಪ್ರತಿಯೊಂದು ಮಗುವನ್ನು ನಾನು ನಿನಗೆ ಒಪ್ಪಿಸುತ್ತೇನೆ. ಇದನ್ನು ಕೇಳಿ ಕಂಸನು ದೇವಕಿ ಮತ್ತು ವಸುದೇವರನ್ನು ಕಾರಾಗೃಹದಲ್ಲಿ ಬಂಧಿಸಿದನು. ದೇವಕಿಗೆ ಹುಟ್ಟಿದ ಮೊದಲ 6 ಮಕ್ಕಳನ್ನು ಕಂಸನು ಕ್ರೂರವಾಗಿ ಕೊಂದನು. 7ನೇ ಮಗು ಯೋಗಮಾಯೆಯ ಕೃಪೆಯಿಂದ ರೋಹಿಣಿಯ ಗರ್ಭಕ್ಕೆ ಹೋಗಿ ಬಾಲರಾಮನಾಗಿ ಜನಿಸಿದನು. 8ನೇ ಮಗು ಜನಿಸುವ ಸಮಯ ಬಂದಾಗ ಆ ರಾತ್ರಿ ಮಳೆ, ಗಾಳಿ ಮತ್ತು ಮಿಂಚುಗಳಿಂದ ತುಂಬಿದ ಅದ್ಭುತ ರಾತ್ರಿಯಿತ್ತು. ಮಧ್ಯರಾತ್ರಿಯಲ್ಲಿ ದೇವಕಿಯ ಗರ್ಭದಿಂದ ಪರಮಾತ್ಮ ಶ್ರೀಕೃಷ್ಣನು ಅವತರಿಸಿದನು. ಆ ಮಗು ದೇವರಂತೆ ಪ್ರಕಾಶಿಸುತ್ತಿತ್ತು. ಅದೇ ಕ್ಷಣದಲ್ಲಿ ಕಾರಾಗೃಹದ ಬಾಗಿಲುಗಳು ಸ್ವತಃ ತೆರೆಯಿತು. ಕಾವಲುಗಾರರು ನಿದ್ರೆಗೆ ಜಾರಿದರು. ವಸುದೇವನು ಕೃಷ್ಣನನ್ನು ಗೋಕುಲಕ್ಕೆ ಕರೆದೊಯ್ಯುವುದು. ದೇವರ ಆದೇಶದಂತೆ ವಸುದೇವನು ಮಗು ಕೃಷ್ಣನನ್ನು ಒಂದು ಚೀಲದಲ್ಲಿಟ್ಟು ಗೋಕುಲಕ್ಕೆ ಕರೆದೊಯ್ಯಲು ಹೊರಟನು. ಹೊರಗೆ ಭಾರೀ ಮಳೆ ಸುರಿಯುತ್ತಿತ್ತು. ಯಮುನಾ ನದಿ ತುಂಬಿ ಹರಿಯುತ್ತಿತ್ತು. ಆದರೆ ಶ್ರೀಕೃಷ್ಣನ ದಿವ್ಯ ಶಕ್ತಿಯಿಂದ ಆದಿಶೇಷನು ತನ್ನ ದೊಡ್ಡ ಹಾವಿನ ಫಣವನ್ನು ವಿಸ್ತರಿಸಿ ಮಳೆಯನ್ನೆಲ್ಲ ತಡೆಯುತ್ತಿದ್ದನು. ಯಮುನಾ ನದಿಯ ನೀರು ಕೂಡ ವಸುದೇವನಿಗೆ ದಾರಿ ಬಿಡಿತು. ಗೋಕುಲದಲ್ಲಿ ನಂದರಾಜ ಮತ್ತು ಯಶೋದೆಯ ಮನೆಗೆ ಆ ರಾತ್ರಿ ಒಂದು ಹೆಣ್ಣು ಮಗು ಹುಟ್ಟಿತ್ತು. ವಸುದೇವನು ಕೃಷ್ಣನನ್ನು ಅಲ್ಲಿ ಇಟ್ಟು ಆ ಹೆಣ್ಣು ಮಗುವನ್ನು ತೆಗೆದುಕೊಂಡು ಮಥುರಾಕ್ಕೆ ಹಿಂತಿರುಗಿದನು. ಬೆಳಿಗ್ಗೆ ಕಂಸನು ಆ ಮಗುವನ್ನು ಕೊಲ್ಲಲು ಬಂದಾಗ ಆ ಮಗು ದೇವಿಯಾಗಿ ಆಕಾಶಕ್ಕೆ ಏರಿ ಹೇಳಿತು, ನಿನ್ನನ್ನು ಕೊಲ್ಲುವವನು ಈಗಾಗಲೇ ಬೇರೆಡೆ ಹುಟ್ಟಿದ್ದಾನೆ. ಕಂಸನು ಇನ್ನಷ್ಟು ಭಯಗೊಂಡನು. ಗೋಕುಲದಲ್ಲಿ ಕೃಷ್ಣನ ಬಾಲ್ಯ. ಗೋಕುಲದಲ್ಲಿ ನಂದ ಮತ್ತು ಯಶೋದೆಯ ಮನೆ ತುಂಬಾ ಸಂತೋಷದಿಂದ ತುಂಬಿತು. ಕೃಷ್ಣನು ತುಂಬಾ ಸುಂದರ ಮತ್ತು ಚಂಚಲ ಬಾಲಕನಾಗಿದ್ದನು. ಅವನು ನಗುತ್ತಿದ್ದಾಗ ಎಲ್ಲರ ಮನವು ಮಂತ್ರಮುಗ್ಧವಾಗುತ್ತಿತ್ತು. ಗೋಕುಲದ ಎಲ್ಲ ಜನರು ಕೃಷ್ಣನನ್ನು ತುಂಬಾ ಪ್ರೀತಿಸುತ್ತಿದ್ದರು. ಪೂತನೆಯ ವಧೆ. ಕಂಸನು ಕೃಷ್ಣನನ್ನು ಕೊಲ್ಲಲು ಹಲವಾರು ರಾಕ್ಷಸರನ್ನು ಕಳುಹಿಸಿದನು. ಅವರಲ್ಲಿ ಮೊದಲಿಗೆಯೇ ಪೂತನ ಎಂಬ ರಾಕ್ಷಸಿ. ಅವಳು ಸುಂದರ ಮಹಿಳೆಯ ರೂಪದಲ್ಲಿ ಗೋಕುಲಕ್ಕೆ ಬಂದು ವಿಷ ಹಚ್ಚಿದ ಸ್ತನದಿಂದ ಮಗುವಿಗೆ ಹಾಲು ಕೊಡಲು ಪ್ರಯತ್ನಿಸಿದಳು. ಆದರೆ ಕೃಷ್ಣನು ಹಾಲಿನ ಜೊತೆ ಅವಳ ಜೀವವನ್ನೇ ಹೀರಿಕೊಂಡನು. ಪೂತನ ತನ್ನ ನಿಜ ರೂಪದಲ್ಲಿ ಬಿದ್ದು ಸತ್ತು ಹೋಯಿತು. ಗೋಕುಲದ ಜನರು ಆಶ್ಚರ್ಯಪಟ್ಟರು. ಶಕಟಾಸುರನ ವಧೆ. ಒಂದು ದಿನ ಯಶೋದೆ ಕೃಷ್ಣನನ್ನು ಒಂದು ಗಾಡಿಯ ಕೆಳಗೆ ಮಲಗಿಸಿ ಕೆಲಸಕ್ಕೆ ಹೋಗಿದ್ದಳು. ಆ ಗಾಡಿಯಲ್ಲಿ ಶಕಟಾಸುರ ಎಂಬ ರಾಕ್ಷಸನು ಅಡಗಿಕೊಂಡಿದ್ದನು. ಕೃಷ್ಣನು ಕಾಲಿನಿಂದ ಗಾಡಿಯನ್ನು ತಳ್ಳಿದಾಗ ಆ ಗಾಡಿ ಒಡೆದು ಹೋಯಿತು ಮತ್ತು ರಾಕ್ಷಸನು ಸತ್ತು ಹೋಯಿತು. ತೃಣಾವರ್ತನ ವಧೆ. ಮತ್ತೊಂದು ದಿನ ತೃಣಾವರ್ತ ಎಂಬ ರಾಕ್ಷಸನು ಬಿರುಗಾಳಿಯ ರೂಪದಲ್ಲಿ ಬಂದು ಕೃಷ್ಣನನ್ನು ಆಕಾಶಕ್ಕೆ ಎತ್ತಿಕೊಂಡು ಹೋದನು. ಆದರೆ ಕೃಷ್ಣನು ತುಂಬಾ ಭಾರವಾಗಿ ಬಿಟ್ಟನು. ರಾಕ್ಷಸನು ತಾಳಲಾರದೆ ಕೆಳಗೆ ಬಿದ್ದು ಸತ್ತು ಹೋಯಿತು. ಮಖನಚೋರ ಕೃಷ್ಣ. ಕೃಷ್ಣನ ಬಾಲ್ಯದಲ್ಲಿ ಅವನು ತುಂಬಾ ಮೋಜು ಮಸ್ತಿ ಮಾಡುತ್ತಿದ್ದನು. ಅವನು ಬೆಣ್ಣೆ ತಿನ್ನುವುದನ್ನು ತುಂಬಾ ಇಷ್ಟಪಡುತ್ತಿದ್ದನು. ಅವನು ತನ್ನ ಸ್ನೇಹಿತರ ಜೊತೆ ಮನೆ ಮನೆಗೆ ಹೋಗಿ ಮಡಕೆ ಒಡೆದು ಬೆಣ್ಣೆ ಕದ್ದುಕೊಳ್ಳುತ್ತಿದ್ದನು. ಇದರಿಂದ ಅವನಿಗೆ ಮಖನಚೋರ ಎಂಬ ಹೆಸರು ಬಂದಿತು. ಗೋಕುಲದ ಗೋಪಿಕರು ಯಾವಾಗಲೂ ಯಶೋದೆಯ ಬಳಿ ಹೋಗಿ ದೂರು ಕೊಡುತ್ತಿದ್ದರು.
ನಿನ್ನ ಮಗ ನಮ್ಮ ಮನೆಯ ಬೆಣ್ಣೆ ಕದ್ದು ತಿನ್ನುತ್ತಿದ್ದಾನೆ. ಆದರೆ ಯಶೋದೆಗೆ ಕೃಷ್ಣನ ಮೇಲೆ ತುಂಬಾ ಪ್ರೀತಿ ಇದ್ದುದರಿಂದ ಅವಳು ನಗುತ್ತಿದ್ದಳು. ಯಶೋದೆಗೆ ವಿಶ್ವರೂಪದ ದರ್ಶನ. ಒಂದು ದಿನ ಕೃಷ್ಣನು ಮಣ್ಣು ತಿಂದೆನೆಂದು ಸ್ನೇಹಿತರು ಯಶೋದೆಗೆ ಹೇಳಿದರು. ಯಶೋದೆ ಕೃಷ್ಣನನ್ನು ಕೇಳಿದಳು, ನೀನು ಮಣ್ಣು ತಿಂದೆಯಾ? ಕೃಷ್ಣನು ಇಲ್ಲ ಎಂದನು. ಆಗ ಬಾಯಿ ತೆರೆ ಎಂದು ಯಶೋದೆ ಹೇಳಿದಳು. ಕೃಷ್ಣನು ಬಾಯಿ ತೆರೆದಾಗ ಯಶೋದೆ ಅದರಲ್ಲಿ ಸಂಪೂರ್ಣ ಬ್ರಹ್ಮಾಂಡವನ್ನೇ ಕಂಡಳು. ನಕ್ಷತ್ರಗಳು, ಗ್ರಹಗಳು, ಪರ್ವತಗಳು, ಸಮುದ್ರಗಳು. ಯಶೋದೆ ಕ್ಷಣಕ್ಕೊಂದು ಬೆಚ್ಚಿಬಿದ್ದಳು. ನಂತರ ಅದು ದೇವರ ಮಾಯೆ ಎಂದು ಮರೆತು ಮತ್ತೆ ಮಗುವಿನಂತೆ ಕೃಷ್ಣನನ್ನು ಪ್ರೀತಿಸಿದಳು. ಕಾಲಿಯನ ಮರ್ದನ. ಯಮುನಾ ನದಿಯಲ್ಲಿ ಕಾಲಿಯ ಎಂಬ ವಿಷಕಾರಿ ಸರ್ಪವಿತ್ತು. ಅದರ ವಿಷದಿಂದ ನೀರು ವಿಷಪೂರಿತವಾಗಿತ್ತು. ಒಂದು ದಿನ ಕೃಷ್ಣನು ಯಮುನಾ ನದಿಗೆ ಹಾರಿ ಕಾಲಿಯನೊಂದಿಗೆ ಹೋರಾಡಿದನು. ನಂತರ ಅವನು ಕಾಲಿಯನ ಫಣಗಳ ಮೇಲೆ ನೃತ್ಯ ಮಾಡುತ್ತಿದ್ದನು. ಕೊನೆಗೆ ಕಾಲಿಯನು ಶರಣಾಗತಿ ಸ್ವೀಕರಿಸಿದನು. ಕೃಷ್ಣನು ಅವನನ್ನು ಸಮುದ್ರಕ್ಕೆ ಹೋಗಲು ಹೇಳಿದರು. ಗೋಕುಲದ ಜನರು ಕೃಷ್ಣನ ಸಾಹಸ ನೋಡಿ ಸಂತೋಷಪಟ್ಟರು. ಗೋವರ್ಧನಗಿರಿಯ ಉದ್ಧಾರ. ಗೋಕುಲದ ಜನರು ಪ್ರತಿ ವರ್ಷ ಇಂದ್ರನಿಗೆ ಪೂಜೆ ಮಾಡುತ್ತಿದ್ದರು. ಆದರೆ ಕೃಷ್ಣನು ಹೇಳಿದನು, ನಮ್ಮನ್ನು ರಕ್ಷಿಸುವುದು ಗೋವರ್ಧನ ಪರ್ವತ, ಅದಕ್ಕೆ ಪೂಜೆ ಮಾಡಬೇಕು. ಇದರಿಂದ ಇಂದ್ರನು ಕೋಪಗೊಂಡು ಭಾರೀ ಮಳೆ ಸುರಿಸಿದನು. ಆಗ ಕೃಷ್ಣನು ತನ್ನ ಚಿಕ್ಕ ಬೆರಳಿನಿಂದ ಗೋವರ್ಧನ ಪರ್ವತವನ್ನು ಎತ್ತಿ ಎಲ್ಲರನ್ನೂ ಮಳೆಯಿಂದ ರಕ್ಷಿಸಿದನು. 7 ದಿನಗಳ ನಂತರ ಇಂದ್ರನು ತನ್ನ ತಪ್ಪನ್ನು ಅರಿತು ಕ್ಷಮೆ ಕೇಳಿದನು. ಬಾಲ್ಯಕಥೆಯ ಸಂದೇಶ. ಶ್ರೀಕೃಷ್ಣನ ಬಾಲ್ಯಲೀಲೆಯು ಮಧುರವೂ ದಿವ್ಯವೂ ಆಗಿದ್ದು ಲಕ್ಷಾಂತರ ಭಕ್ತರ ಹೃದಯವನ್ನು ಇಂದು ಕೂಡ ಸಂತೋಷದಿಂದ ತುಂಬಿಸುತ್ತದೆ.